ನೀವೇನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀರಾ? ಅದರಲ್ಲಿ ನಿಮ್ಗೆ ಸಂಬಳ ಸಾಕಾಗ್ತಿಲ್ವಾ? ಇನ್ಕಮ್ ಏನು ಬರ್ತಿಲ್ವಾ? ಬರೋ ಸಂಬಳದಲ್ಲಿ ಜೀವನ ನಡೆಸಕ್ ಆಗ್ತಿಲ್ವಾ? ಸೈಡ್ ಬಿಸ್ನೆಸ್ ಮಾಡಿ ಇನ್ಕಮ್ ಗಳಿಸೋ ಆಸೆ ಇದೆನಾ? ಹಾಗಾದ್ರೆ ಚಿಂತೆ ಬಿಟ್ಬಿಡಿ, ರಿಯಲ್ ಎಸ್ಟೇಟ್ ಬಿಸ್ನೆಸ್ಗೆ ಬನ್ನಿ. ಬಿಡುವಿನ ಸಮಯದಲ್ಲಿ ಇನ್ಕಮ್ ಜೊತೆಗೆ ಲಕ್ಷ ಲಕ್ಷ ಸಂಪಾದನೆ ಮಾಡಿಕೊಳ್ಳಿ. ನಿಮ್ ಜೀವನದಲ್ಲಿ ರಿಯಲ್ ಎಸ್ಟೇಟ್ ಹೊಸ ತಿರುವು ಕೊಡುತ್ತೆ. ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಸರುವಾಸಿಯಾದ SR ಡೆವಲಪರ್ ಜೊತೆಗೆ ಕೈ ಜೋಡಿಸಿ. SR ಡೆವಲಪರ್ ಅವರು ಲೇಔಟ್ ನಿರ್ಮಾಣ ಮಾಡಿ ಸೈಟ್ ಸೆಲ್ಲಿಂಗ್ ಅಲ್ಲಿ ನಂಬರ್ 1 ಸರ್ವಿಸ್ ಕೊಡ್ತಾರೆ. ಡಾಕ್ಯುಮೆಂಟ್ ಪರ್ಫೆಕ್ಟ್ ಇರುತ್ತೆ, ನಿಮ್ ದುಡ್ಡಿಗೆ ಗ್ಯಾರಂಟಿ ಇರುತ್ತೆ, ನಿಮ್ ಫ್ಯೂಚರ್ ಸಹ ಚೆನ್ನಾಗಿರುತ್ತೆ. ಇವರ ಲೇಔಟ್ಗಳು ಇರುವ ಸ್ಥಳ ಲಿಂಗಸ್ಕೂರು, ಮಾನ್ವಿ, ಹಟ್ಟಿ, ಕವಿತಾಳ ಹಾಗೂ ಶಹಾಪುರ. ನೀವು ಯಾವ ಲೊಕೇಶನ್ ಆದ್ರೂ ಕೆಲಸ ಮಾಡಬಹುದು. ಒಂದು ಕರೆ ಮಾಡಿ ಅಥವಾ ಕಚೇರಿಗೆ ಭೇಟಿ ನೀಡಿ. ನೀವು ಒಳ್ಳೆ ಉದ್ಯಮದಲ್ಲಿ ಭಾಗಿಯಾಗಿ ನಿಮ್ಮ ಲೈಫ್ ನ ಲೀಡ್ ಮಾಡ್ಕೊಳ್ಳಿ. ಪಟ್ಟಣದ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಕೇಂದ್ರ ಸಂಘದ ತಾಲೂಕು ಸಮಿತಿ ವತಿಯಿಂದ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಅನಿರ್ದಿಷ್ಟಾವಧಿ ಮುಷ್ಕರ ಕೈಗೊಂಡಿದ್ದು, ತಾಲೂಕು ಗ್ರಾಮ ಆಡಳಿತಾಧಿಕಾರಿಗಳ ಸಂಘದ ಗೌರವಾಧ್ಯಕ್ಷರಾದ ಹನುಮಂತಪ್ಪ ಜೆಲ್ಲಿ ಮಾತನಾಡಿ, ನಮ್ಮ ನ್ಯಾಯಯುತವಾದ ಬೇಡಿಕೆಗಳನ್ನು ಈಡೇರಿಸುವುದಾಗಿ ಸರ್ಕಾರ ನೀಡಿದ ಭರವಸೆ ಈಡೇರಿಸದೇ ಇರುವುದರಿಂದ ರಾಜ್ಯವ್ಯಾಪ್ತಿಯಾಗಿ 2ನೇ ಹಂತದ ಮುಷ್ಕರವನ್ನು ಕೈಗೊಳ್ಳಲಾಗಿದೆ. ನಮ್ಮ ಪ್ರಮುಖವಾದ ಬೇಡಿಕೆಗಳಾದ ಸಾರ್ವಜನಿಕರಿಗೆ ಉತ್ತಮ ಸೇವೆಯನ್ನು ನೀಡುವುದಕ್ಕೆ ಅಗತ್ಯವಾದ ಗ್ರಾಮಗಳಲ್ಲಿ ಗ್ರಾಮ ಆಡಳಿತಾಧಿಕಾರಿಗಳಿಗೆ ಸುಸಜ್ಜಿತವಾದ ಕಚೇರಿ, ಗ್ರಾಮ ಆಡಳಿತಾಧಿಕಾರಿಗಳು ಸರ್ಕಾರದಿಂದ ಅಭಿವೃದ್ಧಿಪಡಿಸಿದ 21 ವಿವಿಧ ತಂತ್ರಾಂಶಗಳನ್ನು ಬಳಸಿ ಕಾರ್ಯನಿರ್ವಹಿಸುತ್ತಿರುವುದರಿಂದ ತಾಂತ್ರಿಕ ಹುದ್ದೆಗಳಿಗೆ ನೀಡುವ ವೇತನ ಶ್ರೇಣಿಯನ್ನು ನಿಗದಿಪಡಿಸಬೇಕು. ಕಂದಾಯ ಇಲಾಖೆಯಲ್ಲಿ ವರ್ಗಾವಣೆಗೆ ವಿಶೇಷ ಮಾರ್ಗಸೂಚಿಯನ್ನು ರಚಿಸಬೇಕು. ಈ ಪೌತಿ ಖಾತಾ ಆಂದೋಲನ ಚಾಲನೆಯನ್ನು ಕೈಬಿಡಬೇಕು. ಕರ್ತವ್ಯದ ಸಮಯದಲ್ಲಿ ಜೀವಹಾನಿಯಾದಲ್ಲಿ ಮೃತರ ಕುಟುಂಬಕ್ಕೆ 50 ಲಕ್ಷ ಪರಿಹಾರ ನೀಡಬೇಕು. ಆಪತ್ತಿನಲ್ಲಿ ಭತ್ಯೆಯಾಗಿ 3,000 ನೀಡಬೇಕು. ಪೊಲೀಸ್ ಇಲಾಖೆಯಲ್ಲಿರುವಂತೆ 1 ತಿಂಗಳ ವೇತನವನ್ನು ಹೆಚ್ಚುವರಿಯಾಗಿ ನೀಡಬೇಕು. ಪ್ರಯಾಣ ಭತ್ಯೆ ದರ ಹೆಚ್ಚಿಸಬೇಕು. ಜನಸಂಖ್ಯೆಗೆ ಅನುಗುಣವಾಗಿ ಹೋಬಳಿಗಳನ್ನು ಪರಿಷ್ಕರಿಸಿ ಹೆಚ್ಚುವರಿ ಹುದ್ದೆಗಳನ್ನು ಸೃಷ್ಟಿಸಬೇಕು. ಬೆಳೆ ಹಾನಿ ಹಾಗೂ ಬೆಳೆ ಸಮೀಕ್ಷೆ ಪರಿಹಾರದ ಕೆಲಸವನ್ನು ಕೃಷಿ ತೋಟಗಾರಿಕೆ ಇಲಾಖೆಗೆ ವಹಿಸಬೇಕು. ಗ್ರಾಮ ಆಡಳಿತಾಧಿಕಾರಿಗಳಿಗೆ ಸೇವಾ ಭದ್ರತೆಯನ್ನು ಒದಗಿಸಬೇಕು. ಜಾಬ್ ಚಾರ್ಟ್ ನಿಗದಿಪಡಿಸಬೇಕು. ನಮ್ಮ ಬೇಡಿಕೆಗಳನ್ನು ಈಡೇರಿಸುವವರೆಗೂ ಎಲ್ಲಾ ಬಗೆಯ ಮೊಬೈಲ್ ಆಪ್ ಹಾಗೂ ವೆಬ್ ಅಪ್ಲಿಕೇಶನ್ ಅನ್ನು ಸ್ಥಗಿತಗೊಳಿಸಿ ಮುಷ್ಕರವನ್ನು ನಡೆಸಲಾಗುವುದು ಎಂದು ತಿಳಿಸಿದರು. ಫಲಾನುಭವಿಗಳನ್ನ ನಾವು ಗುರುತಿಸ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು, ಆಮೇಲೆ ಗರುಡ ಆ್ಯಪ್ ಇದನ್ನು ಸಹ ಒಂದು ಮತದಾರರ ಪಟ್ಟಿಯನ್ನು ಪರಿಷ್ಕರಣೆ ಮಾಡುವ ಸಂಬಂಧ ಗರುಡ ಆ್ಯಪ್ ಅಂತ ಬರ್ತದೆ. ಆಮೇಲೆ ಭೂಮಿ ತಂತ್ರಾಂಶದಲ್ಲಿನೂ ಕೆಲವೊಂದು ಕೆಲಸ ಮಾಡ್ತಾ ಇದ್ದೀವಿ. ಎಲೆಕ್ಟ್ 1 ಅದು ಸಹ ಒಂದು ಚುನಾವಣಾ ಪ್ರಣಾಳಿಕೆ ಬರ್ತಕ್ಕಂಥ ಅದನ್ನು ಒಂದು ಇದು. ವೋಟರ್ ಹೆಲ್ಪ್ ಲೈನ್ ಇದನ್ನು ಸಹ ಅಷ್ಟೇ. ಬೆಳೆ ಸಮೀಕ್ಷೆಯ ಅನುಮೋದನೆ ಮಾಡ್ತಕ್ಕಂಥದ್ದು. PM ಕಿಸಾನ್ ವೆಬ್ ಆ್ಯಪು, ಕೃಷಿ ಗಣತಿ, ನೀರಾವರಿ ಗಣತಿ, ಆಮೇಲೆ ದಿಶಾಂಕ್ ಆ್ಯಪ್ ಅಂತ ಈ ಎಲ್ಲ ಕೆಲಸ ಕಾರ್ಯವನ್ನು ನಾವು ಮಾಡ್ತಾ ಇದ್ವಿ. ನಮಗೆ ನಾವು ಮಾಡ್ತಕ್ಕಂಥದ್ದು ತಾಂತ್ರಿಕ ಹುದ್ದೆ ಕೆಲಸಗಳನ್ನ ನಾವು ಮಾಡ್ತಾ ಇದ್ದೀವಿ. ತಾಂತ್ರಿಕ ಹುದ್ದೆ ಅಂತಂದ್ರೆ ಈ ಒಂದು ಕೆಲವೊಂದು ಇಲಾಖೆಗಳಲ್ಲಿ ಇದು ಇಂಜಿನಿಯರ್ಗಳು ಅಂತ ಅಪಾಯಿಂಟ್ಮೆಂಟ್ ಮಾಡ್ತಾರೆ. ಅಂಥವ್ರು ಮಾಡ್ತಕ್ಕಂಥ ಕೆಲಸಗಳನ್ನ ನಾವು 10+2 PUC ಪಾಸ್ ಆಗಿರ್ತಕ್ಕಂಥ ನಮ್ಮ ಕೈಲಿ ಈ ಕೆಲಸ ಮಾಡಿಸ್ತಾ ಇದ್ದಾರೆ. ನಾವೇನು ಕೇಳ್ತಾ ಇದ್ವಿ, ನಮ್ಮ ತಾಂತ್ರಿಕೇತರ ಹುದ್ದೆಯ ನಮ್ಮ ವೇತನವನ್ನು ನಿಗದಿ ಪಡಿಸ್ರಿ. ನಮಗೆ ಮುಖ್ಯವಾಗಿ ನಮಗೆ ತಾಂತ್ರಿಕ ಹುದ್ದೆ ಏನು ಕೊಡ್ತೀರಿ ಅದನ್ನು ನಿಗದಿ ಮಾಡಿರಿ. ಆಮೇಲೆ ನಮಗೆ ಇನ್ನು ನಾವೇನು ಮೊಬೈಲ್ ಫೋನ್ ಕೇಳಿದ್ದೀವಿ, ಪ್ರಿಂಟರ್ ಕೇಳಿದ್ದೀವಿ, ಸ್ಕ್ಯಾನರ್ ಕೇಳಿದ್ದೀವಿ, ಟೇಬಲ್ ಕುರ್ಚಿ ಕೇಳಿದ್ದೀವಿ, ಅವೆಲ್ಲ ಕೊಡ್ರಿ, ನಾವೆಲ್ಲ ಕೆಲಸ ಮಾಡ್ತೀವಿ. ಆಮೇಲೆ ನಮ್ಮ ಈ ಒಂದು ಕೆಲಸದ ಅವಧಿಯನ್ನು ಸರ್ಕಾರ ಫಿಕ್ಸ್ ಮಾಡಿದೆ. 10:30 ಹಿಡಿದು 5 ಗಂಟೆ ಅಂತ ನಮ್ಮ ಸರ್ಕಾರ ನಿಗದಿ ಮಾಡಿರ್ತಕ್ಕಂಥ ಸಮಯ. ಆ ನಿಗದಿ ಮಾಡಿದ ಸಮಯನ ಹೊರತುಪಡಿಸಿ 5 ಗಂಟೆ 6 ಗಂಟೆಗೆ ಗೂಗಲ್ ಮೀಟ್ ಮಾಡೋದು, ಗೂಗಲ್ ವರ್ಕ್ಸ್ ಮಾಡೋದು ಇವೆಲ್ಲ ನಮಗೆ ಸಮಂಜಸ ಅಲ್ಲ ಅಂತ. ಯಾಕಂದರೆ ಈ ಕೆಲಸ ಮಾಡೋದ್ರಿಂದ ನಮ್ಮ ಗ್ರಾಮ ಆಡಳಿತ ಅಧಿಕಾರಿಗಳ ಒಂದು ಧೈರ್ಯ ಕುಸಿದೋಗ್ಬಿಟ್ಟದ. ನಮಗೆ ಕೆಲವೊಂದು ಆರೋಗ್ಯ ಸಮಸ್ಯೆ ಇರ್ತಕ್ಕಂಥದ್ದು, ನಿಯೋಜನೆ ಮಾಡ್ತಕ್ಕಂಥದ್ದು, ಕೌನ್ಸಿಲಿಂಗ್ ಮಾಡ್ತಕ್ಕಂಥದ್ದು, ಆಮೇಲೆ ಅಂತರ್ಜಿಲ್ಲಾ ವರ್ಗಾವಣೆ KCSR ನಿಯಮ 16A ಪ್ರಕಾರ ಅದನ್ನು ಮರುಸ್ಥಾಪನೆ ಮಾಡಬೇಕು. ನಮ್ಗೆ 16A ಮರುಸ್ಥಾಪನೆ ಮಾಡಿದ್ರೆ ಏನಾಗ್ತದೆ, ಇವತ್ತು ಬೇರೆ ಬೇರೆ ಜಿಲ್ಲೆಗಳಿಂದ ನೇರ ನೇಮಕಾತಿ ಮುಖಾಂತರ ಕೆಲವೊಂದು ಜಿಲ್ಲೆಗಳಲ್ಲಿ ಬಂದು ಅಪಾಯಿಂಟ್ಮೆಂಟ್ ಆಗಿರ್ತಾರೆ. ಅವರಿಗೊಂದು ಸೀಮಿತವಾದಂಥ ಸಮಯ ಇರ್ತದೆ, ಅದು 3 ವರ್ಷ ಇರ್ತದೆ. 3 ವರ್ಷ ಆದಮೇಲೆ ಅವರು ತಮ್ಮ ನೇಟಿವ್ ಜಿಲ್ಲೆಗೆ ವರ್ಗಾವಣೆ ಆಗ್ಬೋದು. ಅದು 16A ಮರುಸ್ಥಾಪನೆ ಮಾಡಿದ್ರೆ ಮಾತ್ರ ನಮ್ಮೆಲ್ಲ ಗ್ರಾಮಾಡಳಿತ ಅಧಿಕಾರಿಗಳಿಗೆ, ಕಂದಾಯ ಇಲಾಖೆಗೆ ಒಂದು ಒಳ್ಳೆ ಕೆಲಸ ಆಗ್ತದೆ. ಅದೇ ರೀತಿ ಬೇರೆ ಇಲಾಖೆಯಲ್ಲಿಯೂ ಸಹ ಈ ಒಂದು 16A ಬೇರೆ ಇಲಾಖೆ, ಪಂಚಾಯತ್ ಇಲಾಖೆ ಆಗ್ಬೋದು, PW ಇರ್ಬೋದು, ಯಾವ್ಯಾವ ಇಲಾಖೆಗಳಲ್ಲಿ ಈ ಒಂದು ಇದೆ 16A ಇದೆ. ನಮಗೆ ಯಾಕಿಲ್ಲ ಅಂತ ನಾವು ಕೇಳ್ತಾ ಇದ್ದೀವಿ. ಅದೊಂದು ನಮ್ಮದು. ಆದ ಕಾರಣ ಈ ಒಂದು
ಈ ಒಂದು ಎಲ್ಲ ನಮ್ಮ ಸಮಸ್ಯೆಗಳಿಗೆ ಸರ್ಕಾರ ಸ್ಪಂದನೆ ಮಾಡಿದ್ದೇ ಆದರೆ ನಾವು ಈ ಒಂದು ಧರಣಿಯನ್ನು ನಾವು ಮುಷ್ಕರವನ್ನು ನಾವು ವಾಪಸ್ಸು ಹಿಂಪಡೆದುಕೊಳ್ತಿದ್ವಿ. ನಮಗೆ ಮುಖ್ಯವಾಗಿರ್ತಕ್ಕಂಥದ್ದು ನಮಗೆ ಏನು ಬೇಕು, ನಮಗೆ ಸವಲತ್ತುಗಳು ಬೇಕು, ಆ ಸವಲತ್ತುಗಳು ಕೊಡಬೇಕಂತ ನಾನು ಈ ಒಂದು ಮುಷ್ಕರದ ಮುಖಾಂತರ ನಾನು ಕೇಳ್ತಾ ಇದ್ದೀನಿ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಏನೇ ಬರಲಿ ನಮ್ಮ ಬೇಡಿಕೆ ಈಡೇರಲೇಬೇಕು. ನಮ್ಮ ಬೇಡಿಕೆ ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷರಾದ ಚಿದಾನಂದ್, ಉಪಾಧ್ಯಕ್ಷರಾದ ಅಬ್ದುಲ್ ಗಫೂರ್, ಸುಶೀಲಾ ದೊಡ್ಡಮನಿ, ಪ್ರಧಾನ ಕಾರ್ಯದರ್ಶಿ ಕಿರಣ್ ಕುಮಾರ್, ಖಜಾಂಚಿ ಯಲ್ಲಪ್ಪ, ಕರ್ನಾಟಕ ರಾಜ್ಯ ಕಂದಾಯ ನೌಕರರ ಸಂಘದ ತಾಲೂಕು ಅಧ್ಯಕ್ಷರಾದ ಸತೀಶ್ ಕುಮಾರ್ ಇದ್ದರು.